ನಿಮಗೆ ಸಾಕಷ್ಟು ಒತ್ತಡ ಇದೆ ಅಂತ ಇಟ್ಕೊಳ್ಳಿ. ಆ ಒತ್ತಡನ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ವೇಗಳಿದೆ. ಒಂದು ಫೀಲಿಂಗ್ಸ್ನ ಹೇಳ್ಕೊಂಡ್ರೆ ನಮ್ಮನ್ನು ಅವರು ಅಡ್ವಾಂಟೇಜಾಗಿ ತೊಗೊತಾರೆ ಅಂತ ಹೇಳೋದಾದರೆ, ನಿಮ್ಮ ಒಳಗಡೆ ಅದನ್ನು ಸಫರ್ ಆಗೋದ್ರ ಬದಲು ಅದನ್ನು ನೀವು ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೋದು, ಇದು ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ಕಂಡ್ಕೋಬೋದು. ಜಗಳ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನೀವು ಹೇಳ್ತಕ್ಕಂಥ ಕಾನ್ಸೆಪ್ಟು ಅಥವಾ ಅವ್ರು ಕೇಳ್ತಕ್ಕಂಥ ಕಾನ್ಸೆಪ್ಟು ಎರಡಕ್ಕೂ ಕ್ಲಾರಿಟಿ ಇಲ್ಲದಾಗ ಕ್ಲ್ಯಾಶ್ ಆಗುತ್ತೆ. ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು ಫಸ್ಟ್. ಏನೇ ಆದ್ರೂ ಒಂದು ಓಪನ್ ಪುಸ್ತಕದ ಥರ ಇರಬೇಕು ನಮ್ಮ ಒಂದು ಪ್ಲ್ಯಾನ್. ಪ್ರಿಪೇರ್ ದ ಪ್ಲ್ಯಾನ್. ಇನ್ನೊಬ್ರಿಗೆ ಹೇಳ್ಕೊಳ್ಳೋವಂಥದ್ದು ವಿಚಾರ ಇದ್ದರೆ ಅದು ಹೇಳ್ಕೊಬೋದು. ಅಥವಾ ಅವರು ನಮ್ಮ ಒಂದು ಫೀಲಿಂಗ್ಸ್ನ ಹೇಳ್ಕೊಂಡ್ರೆ ನಮ್ಮನ್ನು ಅವರು ಅಡ್ವಾಂಟೇಜಾಗಿ ತೊಗೊತಾರೆ ಅಂತ ಹೇಳೋದಾದರೆ, ನಿಮ್ಮ ಒಳಗಡೆ ಅದನ್ನು ಸಫರ್ ಆಗೋದ್ರ ಬದಲು ಅದನ್ನು ನೀವು ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೋದು, ಇದು ಬೇರೆ ಯಾವುದಾದ್ರೂ ದಾರಿ ಇದೆಯಾ ಅಂತ ಕಂಡ್ಕೋಬೋದು. ಬೇರೆ ಯಾವುದಾದ್ರೂ ದಾರಿ ಇದೆಯಾ, ಇದ್ದರೆ ಹೆಂಗೆ ಮಾಡ್ಬೋದು, ಅದನ್ನೆಲ್ಲ ನಾವು ಕೌನ್ಸಿಲಿಂಗಲ್ಲಿ ಹೇಳ್ಕೊಡ್ತೀವಿ. ಈಗ ನಿಮಗೆ ಸಾಕಷ್ಟು ಒತ್ತಡ ಇದೆ ಅಂತ ಇಟ್ಕೊಳ್ಳಿ. ಆ ಒತ್ತಡನ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ವೇಗಳಿದೆ. ಕೆಲವರು ಮೊಬೈಲ್ ನೋಡಿಕೊಂಡು ಆ ಒತ್ತಡ ಕಡಿಮೆ ಮಾಡ್ಕೊತಾರೆ. ಕೆಲವರು ಇನ್ನೂ ಜಾಸ್ತಿ ಮಾಡ್ಕೊತಾರೆ. ಮೊಬೈಲಿಂದ ಬರ್ತಕ್ಕಂಥ ಕೆಲವೊಂದು ವಿಚಾರಗಳಿದೆ. ಧಾರಾವಾಹಿಯಿಂದ ಒತ್ತಡಗಳು ಜಾಸ್ತಿ ಮಾಡ್ಕೊತಾರೆ ಕೆಲವೊಂದು ಧಾರಾವಾಹಿಗಳು ಅದೇ ಒತ್ತಡನ ಕಡಿಮೆ ಮಾಡ್ತಕ್ಕಂಥ ಧಾರಾವಾಹಿಗಳು ಇದ್ದಾವೆ. ಕೆಲವೊಂದು ಎಲ್ಲದರಲ್ಲೂ ಒಳ್ಳೆಯದಿದೆ, ಎಲ್ಲದರಲ್ಲೂ ಬೇಕಾಗಿರೋದಿದೆ, ಎಲ್ಲದರಲ್ಲೂ ಬೇಡವಾಗಿರತಕ್ಕಂಥದ್ದಿದೆ. ನಾವು ಏನು ನೋಡ್ತೀವಿ ಅದನ್ನು ನಮ್ಮ ಮೈಂಡನ್ನ ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಅವಶ್ಯಕತೆ ಇರೋದನ್ನಷ್ಟೇ ನಾವು ತೊಗೊಬೇಕು. ನಮಗೇನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ತೊಗೊಬೇಕು. ಬೇಡದೇ ಇರೋದನ್ನು ಇಗ್ನೋರ್ ಮಾಡೋದನ್ನು ಕಲಿಸ್ಬೇಕು ಮೈಂಡಿಗೆ. ಅಗೈನ್ ಇಟ್ಸ್ ಅ ಟ್ರೈನ್ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನು ತರಬೇತಿಗೊಳಿಸಿದರೆ ಏನು ಬೇಕಾದರೂ ಸಾಧ್ಯ.